ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವತ್ಸಲ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ, ಮಣಿಪಾಲ್ ದಂತ ವೈದ್ಯಕೀಯ ಕಾಲೇಜ್, ಮಣಿಪಾಲ್. ಮೌತ್ ಇಸ್ ದ ಮಿರರ್ ಆಫ್ ದ ಬಾಡಿ. ಬಾಯಿ ದೇಹದ ಕನ್ನಡಿ. ಹಲವಾರು ಕಾಯಿಲೆಗಳು ಬಾಯಿಯಲ್ಲಿ ಗಮನಾರ್ಹಕವಾದ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ. ಹಾಗೆ ಬಾಯಿಯ ನಿರಂತರ ಸೋಂಕುಗಳು ದೇಹದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ. ಈ ವಿಷಯದ ಬಗ್ಗೆ ನಾನಿವತ್ತು ಮಾತನಾಡಲಿಕ್ಕಿದ್ದೇನೆ. ಮೊದಲನೇದಾಗಿ, ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಷನ್, ಸ್ಪೆಷಲಿ ಈ ಮಿಡಲ್ ಏಜ್ಡ್ ಫಿಮೇಲ್ಸ್ ಅಲ್ಲಿ ಕಾಣುವಂಥದ್ದು, ನಾವು ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾ ಅಥವಾ ಕಬ್ಬಿಣದ ಕೊರತೆಯಿಂದ ಇರುವ ರಕ್ತಹೀನತೆ. ಇಂಥ ಪೇಷಂಟ್ಸ್ಗಳಲ್ಲಿ ದೇಹದ ಬದಲಾವಣೆಗಳು ಅಂದರೆ ಮಸಲ್ ವೀಕ್ನೆಸ್, ಟಯರ್ಡ್ನೆಸ್ ಆಫ್ ದ ಮಸಲ್, ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಇಲ್ಲದೆ ಇರುವುದು, ಇಂಥವುಗಳ ಜೊತೆ ಬಾಯಲ್ಲಿ ಸಹ ಹಲವಾರು ಲಕ್ಷಣಗಳು ಕಂಡುಬರುತ್ತವೆ. ಬಾಯಿಯ ಲಕ್ಷಣಗಳು ಅಂದರೆ ಯಾವುದು? ಬಾಯಿಯ ತ್ವಚೆಯ ಬಣ್ಣ. ಸಾಮಾನ್ಯವಾಗಿ ಈ ಬಾಯಿಯ ತ್ವಚೆಯ ಬಣ್ಣ ಪಿಂಕಿಶ್ ಹ್ಯೂ ಅಲ್ಲಿ ಇರ್ತದೆ. ಈ ರಕ್ತಹೀನತೆ ಇರುವವರಿಗೆ ಅದು ಪಿಂಕಿಶ್ ಇಂದ ಪೇಲ್ ಪಿಂಕ್ ಆಗಿ ಚೇಂಜ್ ಆಗ್ಬೋದು. ಇನ್ನೊಂದು, ಬಾಯಿಯ ಕಾರ್ನರ್ಸ್ ಅಲ್ಲಿ ಬಿರುಕು ಬೀಳುವಂಥದ್ದು, ಮತ್ತೆ ಬಾಯಿಯ ತ್ವಚೆ ತೆಳುವಾಗಿ ಅತಿಯಾಗಿ ಬಾಯಿ ಉರಿ ಆಗುವಂಥದ್ದು, ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ಉರಿ ಆಗುವಂಥದ್ದು. ಇಂತಹ ಲಕ್ಷಣಗಳನ್ನು ನಾವು ಈ ರಕ್ತಹೀನತೆಯಲ್ಲಿ ಕಾಣಬಹುದು. ಇಂತಹ ಪೇಷಂಟ್ಸ್ಗಳಲ್ಲಿ ಕೆಲವೊಮ್ಮೆ ಕೇವಲ ಬಾಯಿಯ ಲಕ್ಷಣಗಳು ಮಾತ್ರ ಕಂಡು ಬರಬಹುದು. ಆವಾಗ ಅವರಿಗೆ ದಂತ ವೈದ್ಯರಲ್ಲಿ ಕಳಿಸಿ ಸೂಕ್ತ ಸಲಹೆ ಹಾಗೂ ಸೂಕ್ತ ಟ್ರೀಟ್ಮೆಂಟ್ ಕೊಡುವುದರ ಜೊತೆಗೆ ದೇಹದಲ್ಲಿ ಉಂಟಾಗುವ ಚೇಂಜಸ್ ಅಂದ್ರೆ ಕಂಪ್ಲೀಟ್ ಬ್ಲಡ್ ಪಿಕ್ಚರ್ ಕೌಂಟ್, ಹಿಮೋಗ್ಲೋಬಿನ್ ಕೌಂಟ್ ಅನ್ನು ಸಹ ಪರಿಶೀಲನೆ ಮಾಡತಕ್ಕದ್ದು. ನೆಕ್ಸ್ಟ್, ಡಯಾಬಿಟೀಸ್ ಅಥವಾ ಮಧುಮೇಹ ಅಥವಾ ಕಾಮನ್ಲಿ ನಾವೇನ್ ಹೇಳ್ತೇವೆ ಸಕ್ಕರೆ ಕಾಯಿಲೆ. ಇಂಥ ಪೇಷಂಟ್ಸ್ಗಳಲ್ಲಿ ನಾವು ಎರಡು ಸಿಚುವೇಶನ್ಸ್ ಫೇಸ್ ಮಾಡ್ತೇವೆ ಡೆಂಟಲ್ ಕ್ಲಿನಿಕ್ ಅಲ್ಲಿ. ಒಂದು, ಡಯಾಗ್ನೋಸ್ಡ್ ಕೇಸಸ್ ಆಫ್ ಡಯಾಬಿಟಿಸ್ ಮೆಲೈಟಿಸ್, ಇನ್ನೊಂದು ಅನ್ಡಯಾಗ್ನೋಸ್ಡ್ ಕೇಸಸ್ ಆಫ್ ಡಯಾಬಿಟಿಸ್ ಮೆಲೈಟಿಸ್. ಈ ಅನ್ಡಯಾಗ್ನೋಸ್ಡ್ ಕೇಸಸ್ ಆಫ್ ಡಯಾಬಿಟಿಸ್ ಮೆಲೈಟಿಸ್ ಅಂದ್ರೆ ಏನು? ಇಂತಹ ಪೇಷಂಟ್ಸ್ಗಳು ನಮ್ಮಲ್ಲಿ ಬರುವಾಗ ಅವರಿಗೆ ಡಯಾಬಿಟಿಸ್ ಇದೆ ಎಂದು ಗೊತ್ತಿರುವುದಿಲ್ಲ. ಮಲ್ಟಿಪಲ್ ಪೆರಿಡಾಂಟಲ್ ಆಪ್ಸಿಸ್ ಅಂದ್ರೆ ಜಾಗದಲ್ಲಿ ಬಸಡಿನಲ್ಲಿ ಸ್ವೆಲ್ಲಿಂಗ್ ಆಗಿ ಕೀವು ತುಂಬಿರುವುದು ಹಾಗೂ ಹಲ್ಲು ಬೇಗ ಅಲ್ಲಾಡಿ ಹಲ್ಲು ಬೇಗ ಬೀಳುವಂಥದ್ದು ಕಂಡು ಬರುತ್ತದೆ. ಇಂತಹ ಬಾಯಿಯ ಲಕ್ಷಣಗಳನ್ನು ಕಂಡಾಗ ನಾವು ಅವರ ದೇಹದ ಬದಲಾವಣೆಗಳು ಅಂದ್ರೆ ಅವರಿಗೆ ಪಾಲಿಡಿಪ್ಸಿಯಾ, ಪಾಲಿಫೇಜಿಯಾ, ಪಾಲಿಯೂರಿಯಾ ಅಂದ್ರೆ ಅತಿಯಾಗಿ ಹಸಿವೆ ಆಗುವುದು, ಅತಿ ಮೂತ್ರ ವಿಸರ್ಜನೆ ಆಗುವುದು, ಜಾಸ್ತಿ ಬಾಯಾರಿಕೆ ಆಗುವುದು, ಇಂತಹ ಲಕ್ಷಣಗಳು ಸಹ ಇದ್ರೆ ನಾವು ಅವರಿಗೆ ಏನ್ ಮಾಡ್ತೇವೆ ಅಂದ್ರೆ ಅವರಿಗೆ ಮೆಡಿಕಲ್ ಕನ್ಸಲ್ಟೇಷನ್ ಕೊಟ್ಟು ಅವರ ಬ್ಲಡ್ ಶುಗರ್ ಇವ್ಯಾಲ್ಯೂಯೇಷನ್ಗೆ ರೆಫರ್ ಮಾಡ್ತೇವೆ. ಸೆಕೆಂಡ್ ಕೇಸ್ ಸಿನಾರಿಯೋ ಏನಂದ್ರೆ ಡಯಾಗ್ನೋಸ್ ಕೇಸಸ್ ಆಫ್ ಡಯಾಬಿಟಿಸ್ ಮೆಲೈಟಿಸ್ ಪೇಷಂಟ್. ನಾವು ಈ ಡಯಾಗ್ನೋಸ್ ಕೇಸಸ್ ಆಫ್ ಡಯಾಬಿಟಿಸ್ ಮೆಲೈಟಿಸ್ ಪೇಷಂಟ್ಸ್ ಅಂದ್ರೆ ಅವರು ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅಥವಾ ಮೆಡಿಕೇಶನ್ಸ್ ತಗೊಳ್ತಾ ಇರ್ತಾರೆ. ಅವರದ್ದು ಬೇರೆಯಾದ ಬಾಯಿಯ ಲಕ್ಷಣಗಳು ಇರ್ತವೆ. ಅಂದ್ರೆ ಕೆಲವರು ಬಾಯಿಯ ಡ್ರೈನೆಸ್ ಅಂದ್ರೆ ಓರಲ್ ಡ್ರೈನೆಸ್ ಅಥವಾ ಜೆರೋಸ್ಟೋಮಿಯಾ ಅಂತ ಹೇಳ್ತೇವೆ ನಾವು. ಇದು ಯಾಕೆ ಆಗ್ತದಂದ್ರೆ ಅವರು ತಗೊಳ್ಳುವ ಮೆಡಿಕೇಶನ್ ಇಂದ ಸೈಡ್ ಎಫೆಕ್ಟ್ ಇರಬಹುದು. ಇನ್ನೊಂದು, ಪದೇ ಪದೇ ರಿಕರೆಂಟ್ ಓರಲ್ ಅಲ್ಸರೇಷನ್ಸ್ ಅಥವಾ ಪದೇ ಪದೇ ಬಾಯಿಯ ಫಂಗಲ್ ಇನ್ಫೆಕ್ಷನ್ಸ್. ಇದು ಸಾಮಾನ್ಯವಾಗಿ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಅವರು ಮೆಡಿಕೇಶನ್ಸ್ ತಗೊಳ್ತಿದ್ರು ಸಹ ಅದು ಅನ್ಕಂಟ್ರೋಲ್ಡ್ ಸ್ಟೇಟ್ ಅಲ್ಲಿ ಇದ್ರೆ ಇಂಥದ್ದು ಕಂಡು ಬರ್ತದೆ. ಮತ್ತೊಂದು, ಅವರು ತಗೊಳ್ಳುವ ಮೆಡಿಕೇಶನ್ಸ್ ಅವರ ಬಾಡಿಗೆ ಆಗದಿದ್ದಾಗ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿ ಬಾಯಲ್ಲಿ ಕಂಡು ಬರಬಹುದು. ಇದು ಹೇಗೆ ಕಾಣ್ತದಂದ್ರೆ ಬಾಯಲ್ಲಿ ಬಿಳಿ ಮಚ್ಚೆಯಾಗಿ ಬಾಯಲ್ಲೆಲ್ಲ ಉರಿ ಬರ್ತದೆ. ಸೊ ಇಂಥ ಪೇಷಂಟ್ಸ್ ಗಳಿಗೆ ನಾವೇನ್ ಮಾಡ್ತೇವೆ, ಬಾಯಲ್ಲಿ ಡ್ರೈನೆಸ್ ಅಂದ್ರೆ ಸಲೈವಾದ ಸೆಕ್ರೀಷನ್ ಕಡಿಮೆ ಆದಾಗ ನಾವು ಅವರಿಗೆ ಆರ್ಟಿಫಿಷಿಯಲ್ ಸಲೈವರಿ ಸಪ್ಲಿಮೆಂಟ್ಸ್ ಕೊಡ್ತೇವೆ. ಪದೇ ಪದೇ ರಿಕರೆಂಟ್ ಓರಲ್ ಇನ್ಫೆಕ್ಷನ್ಸ್ ಇದ್ದವರಿಗೆ ಅವರಿಗೆ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಗೊತ್ತಾಗ್ತದೆ, ಸೂಚನೆ ಇದೊಂದು. ಅದರಿಂದ ನಾವು ಅವರಿಗೆ ಡಯಾಬಿಟಿಸ್ ಫಿಸಿಷಿಯನ್ಸ್ಗೆ ಕನ್ಸಲ್ಟೇಷನ್ ಕೊಡ್ತೇವೆ. ಹಾಗೆ ಈ ಲೈಕೆನಾಯ್ಡ್ ರಿಯಾಕ್ಷನ್ ಅಂತ ಹೇಳಿದೆ ಅಲ್ಲ, ಅಂತ ಪೇಷಂಟ್ಸ್ ಗಳಿಗೆ ನಾವು ಫಿಸಿಷಿಯನ್ಸ್ ಅಲ್ಲಿ ಡ್ರಗ್ ಆಲ್ಟರೇಷನ್ ಮಾಡುವಂತ ಪಾಸಿಬಿಲಿಟಿ ಏನಾದ್ರೂ ಇದೆಯಾ, ಸೋ ದಟ್ ಈ ಅಲರ್ಜಿಕ್ ರಿಯಾಕ್ಷನ್ ಕಡಿಮೆ ಆಗ್ಲಿಕ್ಕೆ ಹಾಗೆ ನಾವು ಪ್ರಯತ್ನ ಪಡ್ತೇವೆ. ಇನ್ನೊಂದು ಅತಿ ಮುಖ್ಯವಾದ ವಿಷಯ ಡಯಾಬಿಟಿಸ್ ಮೆಲೈಟಿಸ್ ಪೇಷಂಟ್ ಅಲ್ಲಿ ಅಂದ್ರೆ ಇವರಲ್ಲಿ ಗಾಯ ಗುಣ ಆಗುವ ಕ್ಷಮತೆ ಕಡಿಮೆ ಆಗಿರ್ತದೆ. ಅಂದ್ರೆ ವೂಂಡ್ ಹೀಲಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ. ಆದ್ದರಿಂದ ಇಂಥ ಪೇಷಂಟ್ ಡೆಂಟಲ್ ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ಒಂದು ಡಯಾಬಿಟಿಕ್ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇರಬೇಕು. ಇನ್ನೊಂದು
ಆಂಟಿಬಯೋಟಿಕ್ ಕವರೇಜ್ ಅಲ್ಲಿಯೇ ಈ ಶಸ್ತ್ರಚಿಕಿತ್ಸೆ ಅಂದ್ರೆ ಬ್ಲೀಡಿಂಗ್ ಆಗುವಂತ ಡೆಂಟಲ್ ಟ್ರೀಟ್ಮೆಂಟ್ ಅನ್ನು ಮಾಡತಕ್ಕದ್ದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಜನರು ಏನ್ ಎನ್ಸ್ಕೊಳ್ತಾರೆ, ಡಯಾಬಿಟಿಸ್ ಮೆಲೈಟಿಸ್ ಇದು ದೇಹದ ಅನಾರೋಗ್ಯ, ಇದಕ್ಕೂ ಬಾಯಿಗೂ ಏನೂ ಸಂಬಂಧ ಇಲ್ಲ ಅಂತ ತಿಳ್ಕೊಳ್ತಾರೆ. ಆದರೆ ಅದು ತಪ್ಪು. ಬಾಯಿಯಲ್ಲಿ ನಿರಂತರವಾಗಿ ಪಸ್ ಡಿಸ್ಚಾರ್ಜ್ ಅಥವಾ ಬಾಯಿಯ ನಿರಂತರ ಸೋಂಕು ಇಂದ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುವುದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಥಿಂಗ್, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಸೊ ಇಂಥ ಪೇಷಂಟ್ಸ್, ಡಯಾಬಿಟೀಸ್ ಮೆಲೈಟಿಸ್ ಇರುವಂತ ಪೇಷಂಟ್ಸ್ ಪ್ರತಿ 6 ತಿಂಗಳಿಂದ 1 ವರ್ಷಕ್ಕೊಮ್ಮೆ ಡೆಂಟಿಸ್ಟ್ ಹತ್ರ ಹೋಗಿ ಬಾಯಿಯ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಹಾಗೂ ಏನಾದರೂ ಬಾಯಿಯ ಡೆಂಟಲ್ ಇನ್ಫೆಕ್ಷನ್ ಇದ್ರೆ ಅದನ್ನು ಕಂಪ್ಲೀಟ್ಲಿ ತೆಗೆದು ಬಿಡಬೇಕು. ಬಾಯಿಯ ಆರೋಗ್ಯ ಮತ್ತು ಹೃದಯದ ಆರೋಗ್ಯಕ್ಕೆ ಒಂದು ರೀತಿಯ ಸಂಬಂಧವಿದೆ. ಬಾಯಿಯಲ್ಲಿ ಪದೇ ಪದೇ ಗಮ್ ಡಿಸೀಸಸ್ ಅಥವಾ ಪೆರಿಯಡಾನ್ಷಿಯಂ ಡಿಸೀಸಸ್ ಅಂತ ಹೇಳ್ತೇವೆ, ಏನು ಬಸಡಿನ ಸುತ್ತವಿರುವ ಟಿಶ್ಯೂವ ಇನ್ಫೆಕ್ಷನ್ ಆದ್ರೆ ಆ ಸಾಂಕ್ರಾಮಿಕ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದೆ ಅದು ಬ್ಲಡ್ ವೆಸಲ್ಸ್ ಅಲ್ಲಿ ಡಿಸೆಮಿನೇಟ್ ಆಗಿ ಹೃದಯದ ಪ್ರಾಬ್ಲಮ್ ಅನ್ನು ಉಂಟು ಮಾಡಬಹುದು. ಆದ್ದರಿಂದ ಎಲ್ಲರೂ ಅವರ ಬಾಯಿಯ ಆರೋಗ್ಯವನ್ನು 2 ಸರ್ತಿ ಬ್ರಷ್ ಮಾಡಿ ಬೆಳಿಗ್ಗೆ ಮತ್ತು ರಾತ್ರಿ ಮಲ್ಕೊಳ್ಳುವ ಮೊದಲು, ಹಾಗೂ ಉಗುರ್ಬೆಚ್ಚ ನೀರಲ್ಲಿ ಉಪ್ಪು ಹಾಕಿ ಬಾಯಿ ಮುಕ್ಕಳಿಸುವುದರಿಂದ ಅವರ ಬಾಯಿಯ ಆರೋಗ್ಯ ಮಾತ್ರವಲ್ಲದೆ ಅವರ ದೇಹದ ಆರೋಗ್ಯವನ್ನು ಸಹ ಮೇಂಟೈನ್ ಮಾಡಬಹುದು. ಇನ್ನೊಂದು ವಿಷಯ ಏನಂದ್ರೆ, ಈ ಹೃದಯದ ಪ್ರಾಬ್ಲಮ್ ಇರುವ ಪೇಷಂಟ್ಸ್ ಅಲ್ಲಿ ಅವರಿಗೆ ಸಾಮಾನ್ಯವಾಗಿ ಬ್ಲಡ್ ಥಿನ್ನರ್ಸ್ ಅಂದ್ರೆ ಆಂಟಿ ಪ್ಲೇಟ್ಲೆಟ್ ಡ್ರಗ್, ಆಂಟಿ ಕೋಆಗ್ಯುಲೆಂಟ್ ಡ್ರಗ್ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದರಿಂದ ರಕ್ತ ಹೆಪ್ಪುಗಟ್ಟುವ ಕ್ಷಮತೆ ತುಂಬಾ ಕಡಿಮೆ ಆಗ್ತದೆ ಹಾಗೂ ರಕ್ತಸ್ರಾವದ ಅಡ್ವರ್ಸ್ ಎಫೆಕ್ಟ್ಸ್ ಇರ್ತದೆ. ಇದರಿಂದ ಯಾವುದೇ ಪೇಷಂಟ್ ಡೆಂಟಲ್ ಶಸ್ತ್ರಚಿಕಿತ್ಸೆ ಅಂದ್ರೆ ಬ್ಲೀಡಿಂಗ್ ಆಗುವಂತ ಟ್ರೀಟ್ಮೆಂಟ್ ಮಾಡುವ ಮೊದಲು ಒಂದು ಅವರ ಕಾರ್ಡಿಯಾಲಜಿಸ್ಟ್ ಇಂದ ಕನ್ಸೆಂಟ್, ಫಿಟ್ ಫಾರ್ ಟ್ರೀಟ್ಮೆಂಟ್ ಎಂಬ ಕನ್ಸೆಂಟ್ ಬೇಕು. ಇನ್ನೊಂದು, ಈ ಮೆಡಿಕೇಶನ್ಸ್, ಈ ಬ್ಲಡ್ ಥಿನ್ನರ್ಸ್ ಅನ್ನು 5 ರಿಂದ 7 ದಿನಗಳವರೆಗೆ ಸ್ಟಾಪ್ ಮಾಡಿ ಮತ್ತೆ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿ ತದನಂತರ ಸ್ಟಾರ್ಟ್ ಮಾಡುವಂತದ್ದು ಒಂದು ರೂಢಿ. ಇನ್ನೊಂದು ಸಾಮಾನ್ಯವಾಗಿ ನೋಡಲ್ಪಟ್ಟ ಕಾಯಿಲೆ ಅಂದ್ರೆ ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಅಥವಾ ಸಾಮಾನ್ಯವಾಗಿ ನಾವು BP ಸಮಸ್ಯೆ ಅಂತ ಹೇಳ್ತೇವೆ. ಇಂಥ ಪೇಷಂಟ್ಸ್ ಗಳಲ್ಲಿ ಡೈರೆಕ್ಟ್ಲಿ ಬಾಯಲ್ಲಿ ಏನೂ ಲಕ್ಷಣಗಳು ಕಂಡು ಬರುವುದಿಲ್ಲ. ಆದ್ರೆ ಅವರು ತಗೊಳ್ಳುವ ಮೆಡಿಕೇಶನ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗಿ ಬಾಯಲ್ಲಿ ಹಲವಾರು ಲಕ್ಷಣಗಳು ಕಂಡು ಬರಬಹುದು. ಅದರಲ್ಲಿ ತುಂಬಾ ಮುಖ್ಯವಾದದ್ದೇನೆಂದ್ರೆ ಈ ವಸಡಿನ ಉಬ್ಬುವಿಕೆ, ಈ ಸ್ವೆಲ್ಲಿಂಗ್, ಸ್ವೋಲನ್ ಗಮ್ಸ್ ಅಂತ ಹೇಳ್ತೇವೆ ಅಥವಾ ನಾವು ಅದು ಗಮ್ ಹೈಪರ್ಟ್ರೋಫಿ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಈ ಹೈಪರ್ ಟೆನ್ಷನ್ ಅಥವಾ BP ಇರುವ ಪೇಷಂಟ್ಸಿಗೆ ಕೊಡುವಂತದ್ದು ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕರ್ಸ್. ಇದರ ಸೈಡ್ ಎಫೆಕ್ಟ್ ಆಗಿ ನಾವು ಗಮ್ ಹೈಪರ್ಟ್ರೋಫಿ ಕಾಣ್ತೇವೆ. ಈ ಗಮ್ ಹೈಪರ್ಟ್ರೋಫಿ ತಡೆಗಟ್ಟಬಹುದಾ? ಖಂಡಿತ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಹೇಗೆಂದರೆ, ನಿಮ್ಮ ಬಾಯಿಯ ಸ್ವಚ್ಛತೆಯನ್ನು ನೀವು ಮೇಂಟೈನ್ ಮಾಡಿದ್ರೆ ದ ಪಾಸಿಬಿಲಿಟಿ ಆಫ್ ಗಮ್ ಹೈಪರ್ಟ್ರೋಫಿ ತುಂಬಾ ಕಡಿಮೆ ಆಗ್ತದೆ. ಸೊ ಒಂದು, ನೀವು ಬಾಯಿಯ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬಹುದು. ಇನ್ನೊಂದು, ಗಮ್ ಹೈಪರ್ಟ್ರೋಫಿ ಆದ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಅಂದ್ರೆ ಬೇಗ ಹಲ್ಲು ಅಲ್ಗಾಡಿ ಹಲ್ಲು ಬೀಳುವಂತದ್ದು. ಇದನ್ನು ಸಹ ನಾವು ಶಸ್ತ್ರಚಿಕಿತ್ಸೆ, ಗಮ್ ಟ್ರೀಟ್ಮೆಂಟ್ ಮಾಡಿ ತಡೆಗಟ್ಟಬಹುದು. ಇನ್ನೊಂದು, ಈ ಹೈಪರ್ಟೆನ್ಸಿವ್ ಪೇಷಂಟ್ ಅಥವಾ ರಕ್ತದೊತ್ತಡ ಪೇಷಂಟ್ಸ್ ಅಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ರಕ್ತಸ್ರಾವ, ಅತಿಯಾಗಿ ರಕ್ತಸ್ರಾವ ಅಂದ್ರೆ ಬ್ಲೀಡಿಂಗ್ ಆಗುವಂತದ್ದು. ಅದಕ್ಕೆ ಅವರು ಯಾವುದೇ ರೀತಿಯ ಡೆಂಟಲ್ ಎಕ್ಸ್ಟ್ರಾಕ್ಷನ್ ಅಥವಾ ಬ್ಲೀಡಿಂಗ್ ಉಂಟಾಗುವ ಶಸ್ತ್ರಚಿಕಿತ್ಸೆಗೆ ಹೋಗುವ ಮೊದಲು ಅವರ BP ಕಂಟ್ರೋಲ್ ಅಲ್ಲಿ ಇರಬೇಕು. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಈ ಸಮ್ ಆಫ್ ದ ಮೇನ್ ಟ್ರೀಟ್ಮೆಂಟ್ಸ್, ರೀನಲ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ವಾಲ್ವ್ ಸರ್ಜರಿ ಅಥವಾ ಕೀಮೋಥೆರಪಿ, ರೇಡಿಯೋಥೆರಪಿ ಅಥವಾ ಬಿಸ್ಫಾಸ್ಫನೇಟ್ಸ್ ಮುಂತಾದ ಡ್ರಗ್ ಕೊಡುವ ಮೊದಲು ಇಂಥ ಪೇಷಂಟ್ಸ್ ಅನ್ನು ದಂತ ವೈದ್ಯರ ಹತ್ರ ಕಳಿಸ್ತಾರೆ. ಇದು ದಂತ ವೈದ್ಯರ ಹತ್ರ ಕಳಿಸುವುದು ಕಾರಣ ಏನು? ಇಂಥ ಪೇಷಂಟ್ಸ್ ಗಳಲ್ಲಿ ನಾವು ಡೆಂಟಲ್ ಸೋರ್ಸ್ ಆಫ್ ಇನ್ಫೆಕ್ಷನ್ ಅಥವಾ ಡೆಂಟಲ್ ಫೋಕೈ ಆಫ್ ಇನ್ಫೆಕ್ಷನ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾಶ ಮಾಡಬೇಕು. ಯಾಕಂದ್ರೆ ಇಂಥ ಪೇಷಂಟ್ಸ್ಗಳು ಟ್ರೀಟ್ಮೆಂಟ್ ಅಥವಾ ಸರ್ಜರಿಯ ನಂತರ ಇಂಥ ಪೇಷಂಟ್ಸ್ಗಳಲ್ಲಿ ಡೆಂಟಲ್ ಪ್ರಾಬ್ಲಮ್ ಸಾಮಾನ್ಯವಾಗಿ ಬಂದ್ರೆ ಒಂದೇ ಅವರಲ್ಲಿ ಕೆಲವು ಡ್ರಗ್ಸ್ ಕೊಟ್ಟಿರ್ತಾರೆ ಅಥವಾ ಮೆಡಿಕೇಶನ್ ಸ್ಟಾರ್ಟ್ ಮಾಡಿರ್ತಾರೆ, ಅದನ್ನು ಸ್ಟಾಪ್ ಮಾಡಿ ಡೆಂಟಲ್ ಟ್ರೀಟ್ಮೆಂಟ್ ಮಾಡಬೇಕಾದದ್ದು, ಅಥವಾ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಹಾಗೂ ಗಾಯ ಗುಣ ಆಗುವ ಕ್ಷಮತೆ ಸಹ ಕಡಿಮೆ ಇರ್ತದೆ. ಅದಕ್ಕೆ ಇಂತಹ ಕಾಂಪ್ಲಿಕೇಶನ್ಸ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಮೇಜರ್ ಸರ್ಜರೀಸ್ ಅಥವಾ ಮೇಜರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮೊದಲು ಡೆಂಟಲ್ ಅಪಾಯಿಂಟ್ಮೆಂಟ್ ಅಥವಾ ಡೆಂಟಲ್ ಟ್ರೀಟ್ಮೆಂಟ್ಗೆ ಇಂಥ ಪೇಷಂಟ್ಸ್ ಅನ್ನು ಕಳಿಸ್ತಾರೆ. ಕೊನೆಯದಾಗಿ ಹೇಳುವುದಾದರೆ,
ಬಾಯಿಯ ಆರೋಗ್ಯ ಹಾಗೂ ದೇಹದ ಆರೋಗ್ಯ ಪರಸ್ಪರವಾಗಿ ಇಂಟರ್ಲಿಂಕ್ಡ್ ಆಗಿದೆ. ಯಾವುದೇ ಬಾಯಿಯ ಸಮಸ್ಯೆ ಇದ್ದರೆ ಅದು ಕೇವಲ ಬಾಯಿಗೆ ಮಾತ್ರ ಸೀಮಿತವಲ್ಲ, ಅದು ದೇಹದಿಂದ ಉಂಟಾಗುವ ಬದಲಾವಣೆಗಳಿಂದ ಸಹ ಇರಬಹುದು ಎಂದು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಸೂಕ್ತ ಚಿಕಿತ್ಸೆಯನ್ನು ಪಡೆದು ಬಾಯಿಯ ಆರೋಗ್ಯ ಹಾಗೂ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಧನ್ಯವಾದಗಳು.